ಮಂಗಳೂರಿನಲ್ಲಿ ಅತ್ಯಂತ ಪ್ರತಿಷ್ಠಾವಂತಿತವಾದಂಥ MCF ಕಾರ್ಖಾನೆ ನಡೀತಾ ಇತ್ತು. 50 ವರ್ಷಗಳ ಹಿಂದೆ ಈ ಕಾರ್ಖಾನೆ ಪ್ರಾರಂಭ ಆಗಿತ್ತು. 15 ವರ್ಷ ಸರ್ಕಾರ ನಡೆಸಿತ್ತು. ಮತ್ತು 35 ವರ್ಷಗಳ ಕಾಲ ಕಳೆದ 35 ವರ್ಷದಿಂದ ಖಾಸಗಿಯವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆದರೆ 35 ವರ್ಷದಲ್ಲಿಯೂ ಯಾರೂ MCF ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ. ಅದು ವಿಜಯ್ ಮಲ್ಯ ಇರ್ಬೋದು, ಜುವಾರಿ ಅವರು ಇರ್ಬೋದು, ಬೇರೆ ಎಲ್ಲರೂ ಆ ಹೆಸರನ್ನೇ ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ PPL ಅಂತ ಕಂಪನಿಯವರು ಇವತ್ತು ಆ ಹೆಸರನ್ನೇ ತೆಗೆದು ಅವರದೇ ಕಾರ್ಖಾನೆ ಹೆಸರು ಹಾಕಿ ಈ ಒಂದು ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಕಳೆದ 7-8 ತಿಂಗಳಿಂದ ಅವರು ಅದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನಾವು ಏನು ಹೇಳಿರ್ತೀವಿ, ಇದು ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳುವಂಥದ್ದು ಒಂದು ಬ್ರ್ಯಾಂಡ್ ನೇಮ್ ಆಫ್ ಮ್ಯಾಂಗ್ಳೂರ್. ನೀವು ಇದನ್ನು ಏಕಾಏಕಿ ತೆಗೆದಾಕ್ತೀರಿ ಅಂದರೆ ನಿಮ್ಮ ಏನು ಒಪ್ಪಂದ? ನಿಮಗೇನು ಮಾರಾಟ ಮಾಡಿದರೆ ಯಾರಾದರೂ? ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿದ್ದು, ಜಾಗ ಕೊಟ್ಟದ್ದು ಮತ್ತು ಅಲ್ಲಿ ಇವತ್ತಿಗೂ ನೀರು, ನಾಪ್ತಾ, ಬೇರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ. ನೀವು ಏನೋ ಶೇರ್ಗಳನ್ನು ಬೈ ಮಾಡಿಕೊಂಡು ಬಂದವರು ದಿವಸಕ್ಕೆ ಒಂದೊಂದು ಹೆಸರು ಇಡ್ತಾ ಹೋದರೆ ನಮ್ಮ ಐಡೆಂಟಿಟಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಭಾವನೆಗಳಿಗೆ ಅದು ಕುಂದು ತಂದಿದೆ ಅಂತ ನಾವು ಹೇಳುವಂಥದ್ದು. ನೀವು ಇವತ್ತು ಹೀಗೆ ಮಾಡ್ತೀರಿ, ನಾಳೆ NMPT ಪೋರ್ಟ್ ಟ್ರಸ್ಟ್ ಅಂತ ಇದೆ, ನೀವು ಮ್ಯಾಂಗ್ಳೂರ್ ಪೋರ್ಟ್, ಅದನ್ನು ತೆಗೆದು ನೀವು ನಾಳೆ ಇನ್ನೊಂದು ಹೆಸರು ಹಾಕ್ತೀರಿ. ಆಚೆಯಿಂದ UPCL ಅಂತ ಇದೆ, ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇದೆ, ಅದನ್ನು ತೆಗೆದು ಇನ್ನೊಂದು ಬೇರೆ ಹೆಸರು ಹಾಕ್ತೀರಿ. ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದನ್ನು ತೆಗೆದು ಅದಾನಿ ಏರ್ಪೋರ್ಟ್ ಅಂತ ಮಾಡ್ತೀರಿ. ಅಂದರೆ ಅದಕ್ಕೇನು ಕೇಳುವವರು ಹೇಳುವವರು ಇಲ್ವಾ? ಹಾಗಾಗಿ ನೀವು ಏನು ಮಾಡಿದ್ದೀರೋ ಅದು ನಮ್ಮ ಭಾವನೆಗಳಿಗೆ ಅದು ಹರ್ಟ್ ಆಗಿದೆ. ಅಲ್ಲಿ 15 ಜನ ಸತ್ತರಲ್ಲ MCF ಅಲ್ಲಿ ಕೆಲಸ ಮಾಡುವಾಗ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ ಆಗಿ. ಆವಾಗ ನಾವಲ್ವ ಅವರ ರಕ್ಷಣೆಗೆ ಬಂದದ್ದು? ಅಥವಾ ಇವತ್ತು ನೀರು, ಜನರಿಗೂ ನೀರು, ಕುಡಿಯೋದಕ್ಕೆ ನೀರು ಇದ್ದರೂ ಕೂಡ ಕಾರ್ಖಾನೆ ಬಂದಾಗಬಾರ್ದು ಅಂತ ಹೇಳುವಂಥದ್ದು ಕೊರೋನಾ ಸಂದರ್ಭದಲ್ಲಿಯೂ ನಾವು ಇವರಿಗೆ ನೀರನ್ನು ಕೊಟ್ಟಿದ್ದೇವೆ. ಕಾರ್ಖಾನೆ ನಡೆಸಬೇಕು, ನಮ್ಮ ಜನರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರೊಡಕ್ಷನ್ ಆದಂಥ ಯೂರಿಯಾ ಅಥವಾ ಏನೇನಾದರೂ ರಾಸಾಯನಿಕ ಗೊಬ್ಬರಗಳಿವೆ, ಅದು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಅಂತ. ರೈತರಿಗೆ ಬೇಕಾಗಿ ಹುಟ್ಟಿದಂಥ ಸಂಸ್ಥೆ ನೀವು ದಿವಸಗೊಬ್ಬೊಬ್ಬರು ಬಂದು ಹೆಸರು ಬದಲಾವಣೆ ಮಾಡುವುದನ್ನು ನಾವು ಶತಾಯಗತಾಯ ಒಪ್ಪೋದಿಲ್ಲ. ನೀವು ಕೆಲಸನೂ ಕೊಡೋದಿಲ್ಲ. 1000 ಜನ ಎಂಪ್ಲಾಯೀಸ್ ಇದ್ದರೂ ಈಗ ಅದು 500ಗೆ ಇಳಿದಿದೆ. ಅಂದರೆ ನೀವು ಉದ್ಯೋಗನೂ ಕೊಡಲಿಕ್ಕೆ ಕೇಳೋದಿಲ್ಲ, ರೈತರಿಗೂ ಸಹಾಯ ಮಾಡೋದಿಲ್ಲ. ಒಂದೊಂದು ರೀತಿಯ ಕಂಪನಿಗಳಿಗೆ ಹೆಸರು ಇಟ್ಟುಕೊಂಡು ಒಬ್ಬೊಬ್ಬರು ಬಂದು ಒಂದೊಂದು ಹೆಸರು ಇಡುವಂಥದ್ದು ಇದೇನು ಮಾರ್ಕೆಟ್ ಅಲ್ಲ. ದಿಸ್ ಈಸ್ ಎಸ್ಟಾಬ್ಲಿಷ್ಡ್ ಒಂದು ಕಾರ್ಖಾನೆ ಇದೆ. ಹಾಗಾಗಿ ನಾವು ಒಂದು ವೇಳೆ ಮಾಡದೇ ಇದ್ದರೆ, ನೀವು ಕೇಳ್ಬೋದು, ಮಾಡದೇ ಇದ್ದರೆ ನಾವು ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ನಾವು ಸುಮಾರು 500-600 ಜನ ಎಂಪ್ಲಾಯೀಸ್ಗಳು ಎಲ್ಲ ಸೀನಿಯರ್ ಸಿಟಿಸನ್ಸ್, ದೇ ಆರ್ ಜಾಯಿಂಟ್ ವಿತ್ ಅಸ್. ನಾವೊಂದು ಹೋರಾಟ ಮಾಡ್ತೀವಿ, ಮತ್ತೆ ಪುನಃಸ್ಥಾಪನೆ ಆಗುವವರೆಗೆ ನಮ್ಮ ಹೋರಾಟ ಇದ್ದೇ ಇದೆ. ಹಾಗಾಗಿ ನಾವು ಅವ್ರಿಗೆ ಹೇಳಿದ್ದೇವೆ, ನಾವು ಖಂಡಿತವಾಗಿ ಹೋರಾಟ ಮಾಡ್ತೀವಿ. ನಾವು ಅಲ್ಲಿ ಹೋಗ್ತೇವೆ, ಕೂತ್ಕೊಳ್ತೇವೆ, ಧರಣಿ ಕೂತ್ಕೊಳ್ತೇವೆ, ಅದನ್ನು ಹಾಕುವವರೆಗೆ ನಾವು ಅಲ್ಲಿಂದ ಬಿಡೋದಿಲ್ಲ ಅಂತ ಹೇಳೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ 6 ತಿಂಗಳಿಂದ ನಡೀತಾ ಇದೆ. 6 ತಿಂಗಳಿಂದ ಇದನ್ನು ತೆಗಿಬೇಕು ಅಂತ ನಾವು ಹೇಳಿದ್ದೀವಿ. ಹೋರಾಟ ಆಗಿದೆ, ಎಂಪ್ಲಾಯೀಸ್ಗಳು ಹೋರಾಟ ಮಾಡಿದ್ದಾರೆ. ನೀವು ಕೇಳೋದೇ ಇಲ್ಲ, ಕಿವಿನೇ ಹಾಕೊಳ್ಳೋದಿಲ್ಲ. ಇವತ್ತು ನಾನು ಅವರ HR ಮ್ಯಾನೇಜರ್ ಹತ್ರ ಮಾತಾಡಿದ್ದೇನೆ, ಹೇಳಿದ್ದಾರೆ ಇಲ್ಲ ನಮ್ಮ ಪರಿಶೀಲನೆಯಲ್ಲಿದೆ. ಹೌದು, ಪರಿಶೀಲನೆ ಮಾಡಿ, ನಾನು ಮುಂದಿನ ಅಧಿವೇಶನದಲ್ಲಿಯೂ ಈ ವಿಚಾರವನ್ನು ಚರ್ಚೆಗೆ ತೆಗೆದುಕೊಳ್ತೇನೆ. ಯಾಕೆ ಚರ್ಚೆಗೆ ತೆಗೆದುಕೊಳ್ತೇನೆ? ಇಟ್ಸ್ ನಾಟ್ ಓನ್ಲಿ MCF. ಮಂಗಳೂರಿಗೆ ಬರುವಂಥ ಯಾವುದೇ ಕಾರ್ಖಾನೆಗಳು, ಈಗ ನಾವು ಇವತ್ತು ಇನ್ವೆಸ್ಟರ್ಸನ್ನು ನಾವು ಕರೀತಾ ಇದ್ದೇವೆ, ಬರಬೇಕು, ಮಂಗಳೂರು ಬೆಳೀಬೇಕು ಅಂತ. ಎಲ್ಲರೂ ಒಬ್ಬೊಬ್ಬರು ಜಾಗ ತಗೊಂಡು ನಾವು ಡಿಸ್ಪ್ಲೇಸ್ ಆಗಿ ಎಲ್ಲೆಲ್ಲಿ ಹೋದ ಮೇಲೆ ಅವರದೇ ಕೆಲಸ ಮಾಡೋದಾ? ಇಟ್ಸ್ ಕೆನಾಟ್ ಬಿ ಅಕ್ಸೆಪ್ಟೆಡ್. ಹಾಗಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ರೂಪುರೇಖೆ ಏನು ಮಾಡಬೇಕು ಅಂತ ಕೂಡಲೇ ತೀರ್ಮಾನ ಮಾಡ್ತೇವೆ ಮತ್ತು ಈ ಬಗ್ಗೆ ಸರಿಯಾದಂಥ ಬೋರ್ಡ್ ಹಾಕುವವರೆಗೆ ನಮ್ಮ ಹೋರಾಟ ಇದೆ, ಹಾಕಲೇಬೇಕು. ಇಟ್ಸ್ ಎನ್ ಐಡೆಂಟಿಟಿ. ನಾನು ಉಸ್ತುವಾರಿ ಮಂತ್ರಿ ಹತ್ರವೂ ಇದ್ರ ಬಗ್ಗೆ ಮಾತಾಡ್ತೀನಿ, ಮುಖ್ಯಮಂತ್ರಿ ಹತ್ರವೂ ಮಾತಾಡ್ತೀನಿ, ಮತ್ತು ನಮ್ಮ ಡೈರೆಕ್ಟರ್ಸ್ ಕೂಡ ಅದರಲ್ಲಿ, ಸರ್ಕಾರದ ಡೈರೆಕ್ಟರ್ಸ್ ಕೂಡ ಅದರಲ್ಲಿ ಇರ್ತಾರೆ, ಅವರ ಗಮನಕ್ಕೆ ತಂದು ಕೂಡ ನಾವು ಹೋರಾಟ ಮಾಡ್ತೀವಿ. ಇದು ಅಂಥದ್ದು ಎಲ್ಲಿಯದು ಪ್ರಾಸ್ಪೆಕ್ಟಸ್ ಅಂತೆ, ಎಂಥ ಪ್ರಾಸ್ಪೆಕ್ಟಸ್ ಯಾರಿಗೆ ಗೊತ್ತಿಲ್ಲ ಮಾರೆ. ಎಲ್ಲಿಯ ಕಂಪನಿ ಏನು ಮಾಡ್ತಾ ಇದೆ, ಎಂಥದ್ದು ಮಾಡ್ತಾ ಇದೆ. ನನಗೆ ಮಾಹಿತಿ ಇರುವ ಪ್ರಕಾರ ಈ ಕಂಪನಿಯ ಒಡೆತನ ಪ್ಯಾರಾದೀಪ್ ಪ್ರಾಸ್ಪೆಕ್ಟಸ್, ಅಂದರೆ PPL, ಪ್ಯಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಈಸ್ ದಿ ಕಂಪನಿ. ನಾವು ಈಗ ಅವರು ಹಾಕಿರ್ತಕ್ಕಂಥ ಬೋರ್ಡು ಪ್ಯಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಅಂತ ನಾವು ಒಪ್ಪಲಿಕ್ಕೆ ರೆಡಿ ಇಲ್ಲ. MCF ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂಡರ್ PPL ಅಂತ ಬರಬೇಕು ಅಂತ ನಮ್ಮ ಬೇಡಿಕೆ. ಹೆಸರು ಅಂದರೆ ಹೆಸರು ಚೇಂಜ್ ಆಗಿದ್ದಿಲ್ಲ ಅಲ್ಲ, ಈಗ ಆ್ಯಕ್ಚುಲಿ ಅದು MCFನ ಅಸ್ತಿತ್ವವನ್ನೇ ತೆಗೆದುಹಾಕಲಾಗಿದೆ. ಅಸ್ತಿತ್ವ ಅಂದರೆ ಇದು ಕಳೆದ 35 ವರ್ಷದಿಂದ ಖಾಸಗಿ ವಲಯದಲ್ಲಿದೆ. ಅಂದರೆ 1991ರಲ್ಲಿ ಇದು ಖಾಸಗಿಯ ಮ್ಯಾನೇಜ್ಮೆಂಟಿಗೆ ಕೊಟ್ಟಿದ್ದರು.
ಈ 35 ಈ ಖಾಸಗಿಯರು ಕೊಡುವ ಕೂಡ ಒಂದು ಅಲಿಖಿತ ಒಪ್ಪಂದ ಇತ್ತು, ಅಂದರೆ ಹೆಸರು ಬದಲಾಯಿಸಬಾರದು. ಯಾಕಂದರೆ ಇದರ MCF ಸ್ಥಾಪನೆಯ ಹಿಂದೆ ತುಂಬ ಇತರ ವಿಷಯಗಳಿದ್ದವು. ಅಂದರೆ ಸ್ಥಳೀಯ ಜನರ ಜಾಗ ತ್ಯಾಗ ಮಾಡಿದ್ದು, ಕೃಷಿ ಭೂಮಿ ತ್ಯಾಗ ಮಾಡಿದ್ದಾರೆ, ಅಲ್ಲಿಂದ ಅವರು ಸ್ಥಳಾಂತರಗೊಂಡಿದ್ದಾರೆ. ಮತ್ತು ಇಲ್ಲಿನ ನೀರು ಅಂದರೆ ಇಲ್ಲಿ ಬರುವ ನದಿಗಳದ್ದು ಕುಡಿಯುವ ನೀರು, ಆ ಕುಡಿಯುವ ನೀರಿನ ಪಾಲನ್ನು ಕೂಡ MCFಗೆ ನೀಡಿದ್ದಾರೆ. ಆಮೇಲೆ ಇಲ್ಲಿಯ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಕರ್ನಾಟಕದ ರೈತರ ಇನ್ವೆಸ್ಟ್ಮೆಂಟ್ ಇದೆ. ಯಾಕಂದರೆ ಆಗ ಶೇರ್ ಹೋಲ್ಡರ್ಸ್ ಇದರಲ್ಲಿ ರೈತರು ಕೂಡ ಮಾಡಿದ್ದಾರೆ. ಇಲ್ಲಿಯ ಕೆಲವು ಹಣಕಾಸು ಸಂಸ್ಥೆಗಳು ಸರ್ಕಾರಿ ಒಡೆತನದಲ್ಲಿರ್ಬೋದು, ಅವರು ಕೂಡ ಇಲ್ಲಿ ಹೂಡಿಕೆ ಮಾಡಿದ್ದಾರೆ. ಅಂದರೆ ಇದು ಇಂಡೈರೆಕ್ಟಾಗಿ ಕರ್ನಾಟಕದ ಜನರ ಪಾಲುದಾರಿಕೆಯಿಂದ ಆರಂಭವಾದ ಒಂದು ಕಂಪನಿ. ಮತ್ತು ಕೆಲವು ಪ್ರೈವೇಟ್ ಇನ್ವೆಸ್ಟರಿಂದ ಬಂದಿರ್ಬೋದು. ಆಗ ಪ್ರಥಮವಾಗಿ ಇಲ್ಲಿ 1971ರಲ್ಲಿ ಇದು ಮೊದಲು ಮಲಬಾರ್ ಕೆಮಿಕಲ್ಸ್ ಅಂತ ಇತ್ತು. ಆಮೇಲೆ 71ರಲ್ಲಿ ಇದು ಮ್ಯಾಂಗ್ಳೂರು ಕೆಮಿಕಲ್ಸ್ ಅಂದರೆ ಜಂಟಿ ವಲಯದಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಆಗ ಒಂದು 13 ಕೋಟಿ ರೂಪಾಯಿ ಬಂಡವಾಳ ಮಾಡಿದ್ದು. ಆಮೇಲೆ 1975ರಲ್ಲಿ ಇಲ್ಲಿ ನಾವು ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಈ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಅಮೋನಿಯಾ ಮತ್ತು ಯೂರಿಯಾ. ಇದು ರಾಜ್ಯದ ಒಂದು ಅತಿ ದೊಡ್ಡ ಮತ್ತು ಪ್ರಾಯಶಃ ಒಂದೇ ಫರ್ಟಿಲೈಸರ್ ಪ್ಲ್ಯಾಂಟ್ ಇದು. ಆಗ ಏನಾಗಿತ್ತಂದರೆ ಕರ್ನಾಟಕದಲ್ಲಿ ತುಂಬ ವಿದ್ಯುತ್ತು ಬೇಕಾದಷ್ಟಿತ್ತು. ಈ ಜೋಗ್ ಫಾಲ್ಸಲ್ಲಿ ಇದು ಮಾಡಿದರು. ಆಗ ಹೆಚ್ಚಿನ ಈ ಡ್ರೈವ್ಸು ಅಂದರೆ ಹೇಳಿದಾರೆ ಪಂಪ್ ಮೋಟರ್ ಎಲ್ಲವನ್ನು ಈ ಎಲೆಕ್ಟ್ರಿಕಲ್ ಆಗಿ ಮಾಡಿದರು. ಮೋಟರ್ಸ್, ಟರ್ಬೈನ್ಸ್ ಎಲ್ಲ ಕಡಿಮೆ ಇತ್ತು. ಏನಾಯಿತು, ಪ್ರೊಡಕ್ಷನ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ತೀವ್ರ ವಿದ್ಯುತ್ತಿನ ಅಭಾವ ಬಂತು. ಅಂದರೆ ಈ ಪ್ಲ್ಯಾಂಟ್ ಒಂದು ಸ್ಟಾರ್ಟ್ ಆಗೋದು, ಸ್ಟಾಪ್ ಆಗೋದು, ಅಂದರೆ ಈಗ ಗೊತ್ತಲ್ಲ ಯಾವಾಗ ಪವರ್ ಕಟ್ ಆಗ್ತಿತ್ತು ಅಂತ. ಇದು ಒಂದು ಈ ಪ್ಲ್ಯಾಂಟಿನ ಪರ್ಫಾರ್ಮೆನ್ಸ್ ಮೇಲೆ ತೀವ್ರತರವಾದ ಒಂದು ಇದನ್ನು ಪರಿಣಾಮವನ್ನು ಬೀರಿತು. ಅಂದರೆ ಸ್ಟಾರ್ಟ್ ಮಾಡುವುದು, ಶಟ್ ಡೌನ್ ಆಗೋದು. ಒಮ್ಮೆ ಪ್ಲ್ಯಾಂಟ್ ಸ್ಟಾರ್ಟ್ ಆದರೆ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ 2 ದಿನ ಬೇಕಾಗ್ತದೆ. ಆ ತನಕ ಗ್ಯಾಸ್ ವೆಲ್ಟಿಂಗ್ ಅಂದರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತದೆ. ಸೊ ಈ MCF ಟೀಥಿಂಗ್ ಪ್ರಾಬ್ಲಮ್ಸ್ ಹೇಳ್ತಾರಲ್ಲ, ಅದರಿಂದಾಗಿ MCFಲ್ಲಿ ತುಂಬ ಪರಿಣಾಮ ಬೀರ್ತು. ಅಂದರೆ ಈಗ 100% 1030 ಟನ್ ಮೆಟ್ರಿಕ್ ಟನ್ ಇದ್ದರೂ ಕೂಡ ಇದು ಕೇವಲ 80%, 85%ಅಲ್ಲಿ ನಡೀತಿತ್ತು. ಆಮೇಲೆ ಈ ಥರ ಮೆಷಿನ್ ಫೇಲ್ಯೂರ್, ಯಾಕಂದ್ರೆ ಆಗಾಗ ಶಟ್ ಡೌನ್ ಆಗ್ತದೆ, ಮೆಷಿನ್ ಫೇಲ್ಯೂರ್ ಆಯಿತು. ಮತ್ತು ಬರಗಾಲ ಬಂದು ಕರ್ನಾಟಕದಲ್ಲಿ. ಆಮೇಲೆ ಮಾರ್ಕೆಟಿಂಗಲ್ಲಿ ಕೂಡ ಪ್ರಾಬ್ಲಮ್ ಆಯಿತು. ಮತ್ತು ಕೆಲವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟು ಅಂತ ಇದೆಲ್ಲ ಆಗಿ ಇದು 1991ರಲ್ಲಿ ಆಗುವಾಗ ನಷ್ಟದಲ್ಲಿತ್ತು. ಅಂದರೆ ಬ್ಯಾಂಕ್ಗಳಿಗೆ ಇವರು ಲೋನ್ ತುಂಬ ಬಾಕಿ ಇತ್ತು ಕಟ್ಟಲಿಕ್ಕೆ. ಹಾಗೆ 1991ರಲ್ಲಿ UBಗೆ ಮ್ಯಾನೇಜಿಂಗ್ ಇದು ಕೊಟ್ಟರು. ಇದಲ್ಲ ಒಡೆತನ ಅಲ್ಲ, ಮ್ಯಾನೇಜಿಂಗ್ ಇದು. ಸೊ ಅದು ಆಮೇಲೆ ಕೂಡ ಅದು ಲಾಸ್ ಮುಂದುವರಿಯಿತು. 96ರಲ್ಲಿ ಇದು BIFಗೆ ಹೋಯಿತು, ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ರಿಸ್ಟ್ರಕ್ಚರಿಂಗ್ ಅಂತ. ಆಮೇಲೆ ಅದು ಸಿಕ್ಯೂನಿಟ್ ಅಂತಾಗಿ ಆಮೇಲೆ ಇದನ್ನು ಪುನಶ್ಚೇತನ ಮಾಡಲಿಕ್ಕೆ ಒಂದು MCF ಒಂದು ಇದಾಯಿತು. ಅಂದರೆ ಬ್ಯಾಂಕ್ಗಳವರ ಲೋನ್ಗಳನ್ನು ಸ್ವಲ್ಪ ಇದು ಮಾಡಿ ಕಡಿಮೆ ಮಾಡಿ ಒಂದು ಪ್ಯಾಕೇಜನ್ನು ನೀಡಿದರು. ಅದರ ಲಾಭ UB ಅವರಿಗೆ ಸಿಕ್ತು. ಆಮೇಲೆ ಅವರು ಪೂರ್ತಿ ಒಡೆತನ ಸಿಕ್ಕಿದ ಮೇಲೆ ಈ ಮ್ಯಾನ್ ಪವರ್ ರಿಡಕ್ಷನ್ನು ಮತ್ತು ಕೆಲವೆಲ್ಲ ಮಾಡಿದ್ದಾರೆ. ಆಮೇಲೆ 2000ದಿಂದ ಇದು ಲಾಭದಾಯಕವಾಗಿ ನಡೀತಾ ಇದೆ. ಆಮೇಲೆ 1915ರಲ್ಲಿ UBಯಲ್ಲಿ ಕೂಡ ಕೆಲವು ತೊಂದರೆಗಳು ಸ್ಟಾರ್ಟ್ ಆಗಿ ಆಗ ಅವರು ಕೆಲವು ಪಾರ್ಟ್ನರ್ಸನ್ನು ತೊಗೊಂಡಿದ್ದರು. ಅಂದರೆ ಜುವಾರಿಗೆ ಹೋಗಿತ್ತು, ಮತ್ತು ಸ್ಪಿಕ್ ಅಂತೆಲ್ಲ ಇತ್ತು, ಅದೆಲ್ಲ ಆಗ್ತಾಯಿತ್ತು. ಸೊ 2015ರಲ್ಲಿ ಇದು ಪೂರ್ತಿ ಅಡ್ವಾನ್ಸ್ ಗ್ರೂಪ್ನ ಹತೋಟಿಗೆ ಬಂತು. ಅಲ್ಲಿಂದ 10 ವರ್ಷದ ತನಕ ಇದು ಒಂದು ಸಬ್ಸಿಡಿಯಾಗಿ ಇತ್ತು MCF, ಆದರೆ ತನ್ನ ಸ್ವತಂತ್ರ ಇದನ್ನು ಅಸ್ತಿತ್ವ ಹೊಂದಿತ್ತು. ಇದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೂಡ MCF ಶೇರ್ ಇತ್ತು. ಈಗ 1925 ಆಗುವಾಗ ಅವರು ಯಾವುದೋ ಒಂದು ಅವರ ಆಂತರಿಕ ಒಂದು ರೀಸ್ಟ್ರಕ್ಚರಿಂಗ್ ಮತ್ತು ಕೆಲವು ಇದನ್ನು ಮಾಡಿ 3 ಫರ್ಟಿಲೈಸರ್ ಯೂನಿಟ್, ಒಂದು ಜುವಾರಿ ಮತ್ತು MCFನ್ನು PPL ಜೊತೆ ಮರ್ಜರ್ ಮಾಡಿದರು. ಆದರೆ ಇಂಥ ಒಂದು ಕಂಪನಿಯ ಹೆಸರನ್ನು ಬದಲಾಯಿಸುವಾಗ ಇವರು ಇಲ್ಲಿಯ ಸ್ಥಳೀಯ ಜನರೊಟ್ಟಿಗೆ ಅಥವಾ ಸ್ಥಳೀಯ ಯಾವುದೇ ಥರದ ಒಂದು ಸಂವಾದವನ್ನು ಮಾಡಿಲ್ಲ. ಏಕೆಂದರೆ MCFಗೆ ತನ್ನದೇ ಆದ ಒಂದು ಇತಿಹಾಸವಿದೆ. ಇದರಲ್ಲಿ ತುಂಬ ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಸ್ಥಳೀಯ ಸ್ಟೇಕ್ ಹೋಲ್ಡರ್ಸ್. ಯಾರನ್ನು ಕೂಡ ವಿಶ್ವಾಸ ಇಟ್ಟುಕೊಳ್ಳದೆ ಏಕಾಏಕಿ ಅವರಿಗೆ ಬೇಕಾದಾಗ ಇಂಟರ್ನಲ್ ಆಗಿ ಮಾಡಿ ರಾತ್ರಿ ಮಂಗಳೂರಿನ ಹೆಸರನ್ನೇ ತೆಗೆದು ಪಾರಾದೀಪ್ ಹೆಸರಲ್ಲಿ ತಂದರು. ಇದೊಂದು ಏನಾಗಿದೆ ಅಂದರೆ ಈಗ ನಮಗೆ ಒಂದು
ನಮ್ಮ ಇಡೀ ಒಂದು ಪರಂಪರೆಗೆ ಒಂದು ದೊಡ್ಡ ಒಂದು ಇದು ಹೊಡೆತ ಬಿದ್ದಾಗೆ ಆಗಿದೆ. ಈಗ ನಾವು ಇಲ್ಲಿ ಎಂಪ್ಲಾಯೀಸ್ಗಳಾಗಿದ್ದೆವು, ಇಷ್ಟು ವರ್ಷ ದುಡಿದಿದ್ದೇವೆ. ಒಂದು 10-15 ಜನ ಇಲ್ಲಿ ನಮ್ಮ ಎಂಪ್ಲಾಯೀಸ್ ಪ್ರಾಣ ತೆತ್ತಿದ್ದಾರೆ. ಎಲ್ಲರಿಗೂ ಒಂಥರದ ಇಲ್ಲಿ ಜಾಗ ಕೊಟ್ಟೋದು ಇಷ್ಟೊಂದು ಇರುವಾಗ ಇಲ್ಲಿ ಯಾವುದೋ ಒಂದು ದೂರದ ಒಂದು ಊರಿನ ಹೆಸರನ್ನು ಇಲ್ಲಿ ತಂದ ಕೂಡಲೇ ಅದು ಎಲ್ಲರಿಗೂ ನೋವಾಗಿದೆ. ಸಾರ್ವಜನಿಕರಿಗೆ ನಾವು ಈಗ ತುಂಬ ಜನರಿಗೆ ನೋಡಿದೆ, ಎಲ್ಲರಿಗೂ ನೋವಾಗಿದೆ. ಆದರೆ ಇದರ ಬಗ್ಗೆ ಒಂದು ಒಟ್ಟಾಗಿ ಒಂದು ಪ್ರತಿಭಟನೆ ಮಾಡುವಂತಹ ಒಂದು ಇದು ಇದ್ದದ್ದು ನಮಗೆ ಹಳೆಯ ಉದ್ಯೋಗಿಗಳಿಗೆ ಮಾತ್ರ. ಆ ಕಾರಣ ನಾವು ಏನು ಮಾಡಿದ್ದೇವೆ ಅಂದರೆ ಎಲ್ಲರ ಒಂದು ಅಭಿಪ್ರಾಯವನ್ನು ಕೇಳಿದಾಗ ಎಲ್ಲರ ನೋವು ನಮಗೆ ಅರ್ಥವಾಯಿತು. ನಾವೊಂದು ಮೊದಲು ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆವು. ವಾಟ್ಸಪ್ ಗ್ರೂಪಿಂದ 500 ಜನ ಹಳೆಯ ಮಾಜಿ ಉದ್ಯೋಗಿಗಳು ಸೇರಿದ್ದೇವೆ. ಆಮೇಲೆ ಒಂದು MCF ಉಳಿಸಿ ಎಂಬ ಒಂದು ವೇದಿಕೆಯನ್ನು ಮಾಡಿ, ಆಮೇಲೆ ನಾವು ಕೂಡ ಒಂದು ಇದೆಲ್ಲ ಮಾಡಿ ಒಂದು ಸಾರ್ವಜನಿಕ ಸಭೆ ಮಾಡಿದೆವು. ಆಮೇಲೆ ಪತ್ರಿಕಾ ಒಂದು ಗೋಷ್ಠಿ ಮಾಡಿದ್ದೇವೆ. ಆನಂತರ ನಾವು ಜನಪ್ರತಿನಿಧಿಗಳು ಹೋಗಿ ಇದನ್ನು ನಾವು ನಿವೇದನೆ ಮಾಡ್ತಾಯಿದ್ದೇವೆ. ಸೊ ನಮಗೆ ಈ ಒಂದು ಹೋರಾಟಕ್ಕೆ ಕೇವಲ ನಾವು 500 ಜನ ಇದನ್ನು ಸಾಧ್ಯ ಇಲ್ಲ. ನಮಗೆ ಈಗ ಸಾರ್ವಜನಿಕರ ಬೆಂಬಲ ಕೂಡ ಬೇಕು, ಜನಪ್ರತಿನಿಧಿಗಳ ಬೆಂಬಲ ಬೇಕು, ಪ್ರತಿಯೊಬ್ಬರ ಬೆಂಬಲ ಬೇಕು. ಅದಕ್ಕಾಗಿ ನಾವು ಈ ಥರ ಒಂದು ಮೂಮೆಂಟನ್ನು ನಾವು ಮಾಡ್ತಾಯಿದ್ದೇವೆ. ಅವರು ಒರಿಸ್ಸಾದವರು, ಪಾರಾದೀಪ್ನವರು. ಅದು ಮೊದಲಿಂದಲೂ ಬಿರ್ಲಾದ ಕಂಪೆನಿ, ಅವರೇ ಸ್ಥಾಪಿತ. ಹಾಗೆ ಜುವಾರಿ ಕೂಡ ಮೊದಲಿಂದಲೂ ಬಿರ್ಲಾದ ಕಂಪೆನಿ. MCF ಥರ ಯಾವುದೂ ಕೂಡ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಆರಂಭವಾದ ಇದಲ್ಲ, ಸಂಸ್ಥೆ ಅಲ್ಲ. ಆದ್ದರಿಂದ ಅದಕ್ಕೆ ವ್ಯತ್ಯಾಸ ಇದೆ. ಜುವಾರಿಯನ್ನು ಮರ್ಜ್ ಮಾಡಿರ್ಬೋದು, ಆದರೆ ಜುವಾರಿ ಹೆಸರು ತೆಗೆದಿಲ್ಲ ಅವರು. ಜುವಾರಿ ಹೆಸರು ತೆಗೆದಿಲ್ಲ. ಯಾಕಂದರೆ ಜುವಾರಿಯ ಫರ್ಟಿಲೈಸರ್ ಡಿವಿಷನ್ನ ಮಾತ್ರ ಅವರು ಮಾಡಿದ್ದಾರೆ. MCF ಇದ್ದು ಇಡೀ ಅಸ್ತಿತ್ವವನ್ನೇ ತೆಗೆದುಬಿಟ್ಟಿದ್ದಾರೆ. ಅದೇ ನಮಗೆ ನೋವು. ಅಂದರೆ ಈಗ 35 ವರ್ಷ ಆದ ಕೂಡ ಇವರು ದೊಡ್ಡ ಇನ್ವೆಸ್ಟ್ಮೆಂಟ್ ತಂದಿದ್ದರೆ ನಾವು ಒಗ್ಬೋದಿತ್ತು. ಏಕೆಂದರೆ ಈ ಒಂದು ಪ್ಲ್ಯಾಂಟ್ ಈಗ ಮಾಡಬೇಕಾದ್ರೆ 10,000ದಿಂದ 13,000 ಕೋಟಿ ಇಲ್ಲಿ ಬಂಡವಾಳ ತರಬೇಕು. ಇವರು ಕೆಲವು 100-200 ಕೋಟಿ ಬಂಡವಾಳ ಹಾಕಿ, ಬಂಡವಾಳ ಅಂದರೆ ಶೇರ್ ಪರ್ಚೇಸ್ ಮಾಡಿ ಈಗ ಕೈಗೆತ್ತಿಕೊಂಡು ಈಗ ಹೆಸರನ್ನೇ ಬದಲಾಯಿಸುವುದಂದರೆ ಅದು ನೋವು ಮಾತ್ರ ಅಲ್ಲ, ನಮಗೆ ಒಂದು ಅವಮಾನ ಕೂಡ. ಮಂಗಳೂರಿನವರಿಗೆ ಅವಮಾನ. ಈ ಮಂಗಳೂರಿನ ಜನತೆ ಅದನ್ನು ಒಂದು ಅರ್ಥ ಮಾಡಿಕೊಳ್ಬೇಕು. ಈ ಹೋರಾಟದಲ್ಲಿ ನಾವಿದ್ದೇವೆ. ಇಲ್ಲಿ ನಮ್ಮ ಸ್ವಂತ ನಮಗೆ ಯಾವುದೇ ಬೆನಿಫಿಟ್ ಇಲ್ಲ. ನಾವೆಲ್ಲರೂ ಈಗ ಸೀನಿಯರ್ ಸಿಟಿಜನ್ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿರೋದು ಬಿಟ್ಟು ಈಗ ನಾವು ಈ ಬೀದಿಗಿಳಿದಿದ್ದೇವೆ. ಈ ಒಂದು ಕೇವಲ ನಮ್ಮ ಆಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ.